ದಟ್ಟ ಕಾನನದ ಮಧ್ಯದಲ್ಲೊಂದು ಶಿಲಾಯುಗದ ಕಾಲದ ಬಾವಿ. ಆದರೆ ಇದು ಬರೀ ಒಂದು ಬಾವಿಯಲ್ಲ, ತನ್ನೊಳಗಿರುವ ನೀರಿನ ಪ್ರತಿ ಹನಿಗಳಲ್ಲೂ ಅದೆಷ್ಟೋ ನಿಗೂಢತೆಗಳನ್ನ, ಕೌತುಕತೆಗಳನ್ನ ಅಡಗಿಸಿಕೊಂಡಿರುವ ಅಡವಿಯೊಳಗೆ ಅಡಗಿ ನಿಂತಿರುವ ರಹಸ್ಯಮಯ ಜಾಗ. ಈ ಸುತ್ತಮುತ್ತಲಿನ 100 ಎಕರೆ ಅರಣ್ಯ ಪ್ರದೇಶದಿಂದ ಹರಿದು ಬರುವ ನೀರು ಈ ಬಾವಿಯನ್ನ ಬಂದು ಸೇರುತ್ತೆ. ಆದರೆ ಎಂದಿಗೂ ಈ ಬಾವಿ ತುಂಬಿ ಉಕ್ಕುವುದಿಲ್ಲ. ಆ ಸಂಪೂರ್ಣ ನೀರು ಭೂಮಿಯಾಳದ ಸುರಂಗ ಮಾರ್ಗದ ಮೂಲಕ ಹಾದು ಹೋಗಿ ಪಯಸ್ವಿನಿ ನದಿಯನ್ನ ಸಂಗಮವಾಗುತ್ತೆ. ಅಡವಿಯೊಳಗಿದ್ದ ಈ ಗುಪ್ತ ಕೂಪವನ್ನ ಹುಡುಕಿ ಅದರೆದುರು ಬಂದು ನಿಂತವನಿಗೆ ಪ್ರಶ್ನೆಗಳ ಸರಮಾಲೆಗಳು ಹುಟ್ಟಿದವು. ಅವುಗಳಲ್ಲಿ ಈ ಬಾವಿಯನ್ನ ನಿರ್ಮಿಸಿದವರು ಯಾರು? ಇದು ಮಾನವ ನಿರ್ಮಿತವೋ ಪ್ರಕೃತಿ ಸೃಷ್ಟಿಯೋ? ಅದೆಷ್ಟು ವರ್ಷಗಳ ಹಿಂದೆ ನಿರ್ಮಾಣವಾಗಿರಬಹುದು ಎನ್ನುವುದೇ ಮುಖ್ಯವಾದವು. ಈ ಕೌತುಕದ ಪ್ರಶ್ನೆಗಳಿಗೆ ಕೆಲವು ದಿನಗಳ ಹಿಂದೆ ಪತ್ರಿಕೆಯಲ್ಲಿ ಪ್ರಕಟವಾದ ಸುದ್ದಿ ಇದು ಸಾವಿರಾರು ವರ್ಷಗಳ ಹಿಂದೆ ಶಿಲಾಯುಗದ ಕಾಲದಲ್ಲಿ ನಿರ್ಮಾಣವಾಗಿದ್ದಿರಬಹುದು. ಇದರ ರೂಪುರಚನೆ, ಕೊರೆದಿರುವ ಶೈಲಿಯ ಬಗ್ಗೆ ಗಮನ ಹರಿಸಿದರೆ ಇದು ಆದಿಮ ಕಾಲಕ್ಕೆ ಸೇರಿದ್ದು ಎನ್ನುವ ಅಧ್ಯಯನಕಾರರ ಅಭಿಪ್ರಾಯಗಳು ಉತ್ತರಗಳಾಗಿ ಸಿಕ್ಕಿದರೂ ಆ ಉತ್ತರಗಳ ಮೇಲೂ ಮತ್ತಷ್ಟು ಪ್ರಶ್ನೆಗಳೇ ಹುಟ್ಟಿದವು. ಅವುಗಳಿಗೂ ಉತ್ತರ ಸಿಗದೆ ಈ ನಿಗೂಢ ಬಾವಿಯ ಇನ್ನಷ್ಟು ಮಾಹಿತಿಗಳು ಅಸ್ಪಷ್ಟವಾಗಿ ಉಳಿದವು. ಈ ಬಾವಿಯ ನೀರು ಹೊರಹೋಗೋ ಆ ಕಲ್ಲಿನ ಸುರಂಗದ ಪಕ್ಕದಲ್ಲೇ ಕೆಂಪು ಕಲ್ಲಿನಿಂದ ನಿರ್ಮಾಣವಾದ ಪ್ರಾಚೀನ ನೆಲಗಟ್ಟುಗಳು ಕಾಣುತ್ತವೆ. ಅಲ್ಲೂ ಕೂಡ ಮತ್ತಷ್ಟು ಪ್ರಶ್ನೆಗಳೇ ಹುಟ್ಟುತ್ತವೆ. ಸುತ್ತಮುತ್ತಲಿನ ಕಾಡಿನ ನೀರು ಹರಿದು ಈ ಬಾವಿಯನ್ನ ಸೇರಿ ಆ ಸುರಂಗದೊಳಗೆ ಜಾರಿ ನಿರ್ಗಮಿಸುವ ದೃಶ್ಯಗಳಂತೂ ಅದೆಂತವರಲ್ಲೂ ಕುತೂಹಲವನ್ನು ಹುಟ್ಟಿಸುತ್ತವೆ. ಈ ಬಾವಿಯಿಂದ ಸ್ವಲ್ಪ ದೂರದ ಒಂದು ಮೈದಾನದಲ್ಲಿ ನೆಲದ ಮೇಲೆ ಸುರುಳಿ ಮತ್ತು ಕೇಂದ್ರ ಬಿಂದುವನ್ನು ಹೊಂದಿರೋ ವೃತ್ತಗಳು ಕಂಡು ಬರುತ್ತವೆ. ಅವುಗಳು ಖಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದ ಚಿತ್ರಗಳಿರಬಹುದು ಎಂದು ಅಂದಾಜಿಸಲಾಗಿದೆ. ಆದರೆ ಇವುಗಳನ್ನ ಇಲ್ಲಿ ಕೆತ್ತಿದ ಹಿಂದಿನ ಉದ್ದೇಶವೇನಿರಬಹುದು ಎನ್ನುವುದು ಇಂದಿಗೂ ಅಸ್ಪಷ್ಟವಾಗಿ ಉಳಿದಿದೆ. ಊಹೆ ಮಾಡಿ ನಮ್ಮ ಸುತ್ತಮುತ್ತಲಿನ ದಟ್ಟಡವಿಗಳ ಒಳಗೆ ಇನ್ನೆಷ್ಟು ಇಂತಹ ರಹಸ್ಯಮಯ ಜಾಗಗಳು ಅಡಗಿ ಹೋಗಿರಬಹುದು. ಫಾಲೋ ಮಾಡ್ಕೊಳ್ಳಿ. ನನ್ನ ಈ ಪ್ರಯಾಣದ ಉದ್ದೇಶವೇ ಅಳಿದ ತಲೆಮಾರುಗಳು ಕಟ್ಟಿದ, ಕೆತ್ತಿದ, ಬದುಕಿ ಮರೆಯಾದರೂ ಉಳಿಸಿ ಹೋಗಿರೋ ಅವರ ಅಸ್ತಿತ್ವದ ಕುರುಹುಗಳನ್ನ ಹುಡುಕುತ್ತಾ ಸಾಗುವುದು.